ಯುರೋಪ್ ದೇಶದ ಮುಖಂಡ ಮಧುರಿಮಾ ಮನೆಯವರೊಂದಿಗೆ ಅವಳೊಂದಿಗೆ ಮದುವೆಯಾಗುವುದಾಗಿ ಮದುವೆ ಪ್ರಸ್ತಾಪವನ್ನಿಟ್ಟನು. ಅದನ್ನು ಕೇಳಿದ ಮಧುರಿಮಾ ಮನೆಯವರು ಸುಮ್ಮನಾಗಿ ಬಿಟ್ಟರು. ಇತ್ತ ಮಧುರಿಮಾ ಜೊತೆಗೆ ಮೋಹನ್ ಮಾತನಾಡುವುದನ್ನು ಮುಂದುವರಿಸಿದ್ದನು. ಅದನ್ನು ಕಂಡ ಆ ಮುಖಂಡ ಅವನನ್ನು ಆಸ್ಥಾನಕ್ಕೆ ಕರೆಸಿ ಎಚ್ಚರಿಕೆ ಕೊಟ್ಟು ಕಳುಹಿಸಿದನು. ಆದರೆ ಮೋಹನ್ ಮಧುರಿಮಾಳನ್ನು ಮರೆತು ಅವಳನ್ನು ಬಿಟ್ಟು ಇರದಾದನು. ಒಂದು ದಿವಸ ಮೋಹನ್ ಒಬ್ಬಂಟಿಯಾಗಿ ಊರ ಆಚೆಯ ರಸ್ತೆ ಮೇಲೆ ನಡೆದು ಬರುತ್ತಿರುವಾಗ ಆ ಮುಖಂಡ ತನ್ನ ಜನರನ್ನು ಕಳುಹಿಸಿ ಅವನ ಕಣ್ಣುಗಳನ್ನು ಕಿತ್ತಿ ನೆಲದ ಮೇಲೆ ಬೆಸಾಕಿ ಅವನನ್ನು ನೆಲದ ಮೇಲೆ ದೂಡಿ ಹೋಗಿಬಿಟ್ಟರು. ಅದನ್ನು ತಿಳಿದ ಮಧುರಿಮಾ ಓಡೋಡಿ ಹೋಗಿ ಆ ಮುಖಂಡನನ್ನು ಕೋಲಿನಿಂದ ಚೆನ್ನಾಗಿ ಥಳಿಸಿ ಅವನ ಕೈಕಾಲು ಸ್ವಾಧೀನ ಕಳೆದುಕೊಳ್ಳುವಂತೆ ಮಾಡುವಳಿದ್ದಳು. ಅಷ್ಟರಲ್ಲೇ ಅವನ ಜನರು ಅವನನ್ನು ಕಾಪಾಡಿದರು.